ಕ್ಷೇತ್ರದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಡಿಪ್ಲೊಮಾ ಕಾಲೇಜುಗಳಿದ್ದರೂ ಸಹ ವಿಜಯನಗರ ಜಿಲ್ಲೆಗೆ ಮಂಜೂರಾದ 2 ಹಾಸ್ಟೆಲ್ಗಳು ಬೇರೆ ಕಡೆ ವರ್ಗಾವಣೆ ಮಾಡಿದರ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯಲು ಬಯಸ್ತಾ ಇದ್ದೀನಿ. ಉತ್ತರವನ್ನು ಕೊಟ್ಟಿದ್ದೀನಿ, ಏನೋ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. 2 ಹಾಸ್ಟೆಲ್ ಜಿಲ್ಲೆಗೆ ಅಂತೇಳಿ ಈ ಹಿಂದೆ ಆಯವ್ಯಯದಲ್ಲಿ ಭಾಷಣ ಖಂಡಿಕೆ 204ರಲ್ಲಿ ಘೋಷಿಸಿದಂತೆ ಈ ವರ್ಷ ನನಗೆ ಹಾಸ್ಟೆಲ್ ಬರುತ್ತೆ. ನನ್ನ ಹತ್ರ ಇಂಜಿನಿಯರಿಂಗ್ ಮತ್ತೆ ಡಿಪ್ಲೊಮಾ ಕಾಲೇಜ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಮೆಟ್ರಿಕ್ ನಂತರದ ಹಾಸ್ಟೆಲ್ ಬರುತ್ತೆ ಅಂತೇಳಿ ಅನ್ಕೊಂಡಿದ್ದೆ ಅಧ್ಯಕ್ಷರೇ. ಆ ಹಾಸ್ಟೆಲ್ ಬರಲಿಲ್ಲ. ಆ ಹಾಸ್ಟೆಲ್ 2 ಹಾಸ್ಟೆಲ್ ಕೊಪ್ಪಳಕ್ಕೆ ಹೋಯಿತು. ಯಾದಗಿರಿ 2 ಮತ್ತೆ ವಿಜಯನಗರದ 2 ಕೊಪ್ಪಳಕ್ಕೆ ಹೋಯಿತು. ಟೋಟಲ್ ಕೊಪ್ಪಳ ಜಿಲ್ಲೆಗೆ ಬಂದಿದ್ದು 2, ಯಾದಗಿರಿ 2 ಮತ್ತೆ ವಿಜಯನಗರದ 2, 6 ಹಾಸ್ಟೆಲ್ ಅಲ್ಲ ಆದ್ವು. ಇವತ್ತು ನನ್ನ ಕ್ಷೇತ್ರದಲ್ಲಿ 2007ರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅವತ್ತಿಂದ ನಡೀತಾ ಇದೆ. ಸುಮಾರು 623 ಸ್ಟೂಡೆಂಟ್ ಇದ್ದಾರೆ ಅಧ್ಯಕ್ಷರೇ. ಅದರಲ್ಲಿ ಗರ್ಲ್ಸಿಗೆ 125 ಸಂಖ್ಯಾಬಲದ ಮೆಟ್ರಿಕ್ 1 ಹಾಸ್ಟೆಲ್ ನಡೀತಾ ಇದೆ. ಟೋಟಲ್ ಗರ್ಲ್ಸ್ ಸಂಖ್ಯೆ ಬಂದು 304. ಉಳಿದಂತ ಆ ಹುಡುಗಿಯರು ಬಂದು ಏನು ವಿದ್ಯಾರ್ಥಿನಿಯರು ಬರೋದು ನನ್ನ ಕ್ಷೇತ್ರದಿಂದ ಕಡಿಮೆ ಅಧ್ಯಕ್ಷರೇ. ಅಕ್ಕಪಕ್ಕ ಕ್ಷೇತ್ರದಿಂದ ಅಲ್ಲಿ ಇಂಜಿನಿಯರಿಂಗ್ ಮಾಡಕ್ಕಂತೇಳಿ ಬರೋದು. ಅಲ್ಲಿ ನನ್ನ ಕ್ಷೇತ್ರದಲ್ಲಿ PG ಫೆಸಿಲಿಟಿ ಇಲ್ಲ, ಹಾಸ್ಟೆಲ್ ಪ್ರೈವೇಟ್ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ. ಏನಿದ್ರು ಸರ್ಕಾರಿ ಹಾಸ್ಟೆಲಲ್ಲಿ ಇದ್ಕೊಂಡು ಓದಬೇಕು. PGನೂ ಇಲ್ಲ, ಹಾಸ್ಟೆಲ್ ಇಲ್ಲ. ಅವರಿಗೆ ಮನೆಗಳು ಮಾಡಿಕೊಂಡು ಅಲ್ಲಿ ಓದೋ ರೀತಿಯಿಂದ ಮನೆನೂ ಸಿಗಲ್ಲ, ಬಹಳ ಕಷ್ಟ ಇದೆ. ಸೊ 304 ಜನರಲ್ಲಿ 125 ಜನರನ್ನು ಅಕೊಮಡೇಟ್ ಮಾಡಿದ್ದೀವಿ. ಇನ್ನು ಸರಿ ಸುಮಾರು 175 ಜನರಿಗೆ ಹಾಸ್ಟೆಲ್ ಇಲ್ಲದೆ ಪರದಾಟ ಇದೆ. ಆದ್ರೂ ಕೂಡ ಅಲ್ಲಿ ಹಾಸ್ಟೆಲ್ ಯಾಕೆ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ತಾತ್ಕಾಲಿಕವಾಗಿ 25 ಸೀಟು ಹರಪಳ್ಳಿಯಿಂದ ಮತ್ತೆ 20 ಹರಪಳ್ಳಿ ಮತ್ತೆ 25 ಹೊಸಪೇಟೆಯಿಂದ ತಗೊಂಡ್ಬಂದು 160 ಮಾಡ್ಕೊಂಡು ಈಗ ತಾತ್ಕಾಲಿಕವಾಗಿ ಇನ್ನೊಂದು 20-30 ವಿದ್ಯಾರ್ಥಿನಿಯರಿಗೆ ಅಕೊಮಡೇಟ್ ಮಾಡಿದ್ದೀವಿ. ನನಗೆ ಅರ್ಥ ಆಗ್ತಾ ಇಲ್ಲ ಅಧ್ಯಕ್ಷರೇ. ಈ ಹಿಂದೆ ನೋಡಿ ಆದೇಶ ನೋಡಿದೆ ನಾನು, ಯಾಕೆ ಅದನ್ನ ಬೇರೆ ಕಡೆ ಹಾಕಿದ್ದಾರೆ ಅಂತೇಳಿ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಅಂತೇಳಿ ಹಾಕಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜ್ ಇಲ್ಲದೆ ಇರೋದ್ರಿಂದ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇಲ್ಲದೆ ಇರೋದ್ರಿಂದ 4 ವಿದ್ಯಾರ್ಥಿನಿಗಳನ್ನು ಕೊಪ್ಪಳ ಜಿಲ್ಲೆ ತಳಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಮರು ಹಂಚಿಕೆ ಮಾಡಲಾಗಿದೆ ಅಂತೇಳಿ ಗೊತ್ತಾಗ್ತಲ್ಲ ಅಧ್ಯಕ್ಷರೇ. ನನ್ನ ಜಿಲ್ಲೆಯಲ್ಲಿ ಯಾವ್ದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂತೇಳಿ ಮಾಹಿತಿ, ಯಾಕೆ ಈ ರೀತಿ ತಪ್ಪು ಮಾಹಿತಿ ಕೊಟ್ರು ಅಂತೇಳಿ ಗೊತ್ತಾಗ್ತಾ ಇಲ್ಲ, ಅಥವಾ ನಾನು ಅದು ಕ್ಷೇತ್ರ ಬಿಜೆಪಿ ಕ್ಷೇತ್ರದಲ್ಲಿರೋದು ಇಂಜಿನಿಯರಿಂಗ್ ಕಾಲೇಜ್ ಅಂತೇಳಿ ಆ ತರ ಕಡೆಗಣಿಸಿದ್ರು ಗೊತ್ತಿಲ್ಲ. ಹಾಗಾಗಿ ಮಾನ್ಯ ಸಚಿವರು ಕ್ಲಿಯರ್ ಆಗಿ ಉತ್ತರ ಕೊಡಬೇಕು. ಮತ್ತೆ ಸುಮಾರು 175 ವಿದ್ಯಾರ್ಥಿನಿಯರು ಇವತ್ತೇನು ಬೀದಿಗೆ ಬಂದಿದ್ದಾರೆ, ಅವ್ರಿಗೆ ಯಾವ ರೀತಿ ಆಶ್ರಯ ಕೊಡ್ತಾರ ಬಗ್ಗೆ ಸದನದಲ್ಲಿ ಅವರು ಅಧ್ಯಕ್ಷರೇ, ತಪ್ಪು ಮಾಹಿತಿ ಏನೇನು ಕೊಟ್ಟಿಲ್ಲ. ನಾನು ವಿಜಯನಗರದೊಳಗ ಮೆಡಿಕಲ್ ಕಾಲೇಜ್ ಇಲ್ಲ ಅನ್ನೋದು ನಮಗೆ ಮಾಹಿತಿ ಇದೆ. ನಾವು ಅವತ್ತು ಆಯೋಗದೊಳಗೆ ಏನು ಅನೌನ್ಸ್ ಮಾಡಿದೀವಿ ಅಂದ್ರೆ ಪ್ರತಿ ಜಿಲ್ಲಾ ಕೇಂದ್ರದೊಳಗ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಮಾಡಿದ್ವಿ. ಅದಕ್ಕೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ. ಈಗ ಅವರು ಹೂವಿನಡಗಲಿಕ್ಕೆ ಕೇಳ್ತಾ ಇದ್ದಾರೆ. ನಾವು ಜಿಲ್ಲಾ ಕೇಂದ್ರ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ವಿ. ಹೂವಿನಡಗಲಿಗೆ ಕೊಡೋಣ, ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಅದ್ರ ಬಗ್ಗೆ ಈ ವರ್ಷದ ಆಯವ್ಯಯದೊಳಗೆ ಪರಿಶೀಲನೆ ಮಾಡ್ತೀನಿ. ಆದ್ರೆ ತಪ್ಪು ಮಾಹಿತಿ ಕೊಟ್ಟಾರ ಅನ್ನೋದಿದ್ರೆ ಅಲ್ಲ. ನಾವು ತಳಕಲ್ಲೊಳಗೆ ಯಾಕೆ ಕೊಟ್ಟಿವಿ ಅಂತಂದ್ರೆ ತಳಕಲ್ಲೊಳಗ ಬಹಳ ದೊಡ್ಡ ಪ್ರಮಾಣದ ಉತ್ತರ ಕರ್ನಾಟಕದೊಳಗನ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇರುವಂತ ಇಂಜಿನಿಯರಿಂಗ್ ಕಾಲೇಜು ಮತ್ತು ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಬಹಳ ಕಮ್ಮಿ ಸೀಟ್ ಇದ್ರು, ಅಲ್ಲಿ ಮಾತ್ರ ಕಂಪ್ಲೀಟ್ ಸೀಟ್ಗಳು ಇದಾವ. ಇಂಜಿನಿಯರಿಂಗ್ ಅಲ್ಲಿ ಬಹಳ ದೊಡ್ಡ ಪ್ರಮಾಣದೊಳಗ ಅವರು ಉನ್ನತ ಶಿಕ್ಷಣ ಇದು ಇದ್ದಂತೆ. ಮತ್ತೆ ಅದಕ್ಕೆ ಏನಾಗಿದೆ ಸಮಸ್ಯೆ ಅಂದ್ರೆ ಬಿಲ್ಡಿಂಗ್ ಅಲ್ಲಿತ್ತು, ಇಕ್ವಿಪ್ಮೆಂಟ್ಸ್ ಇದ್ದು, ಎಲ್ಲ ರೆಡಿ ಇತ್ತು, ಅಲ್ಲೇ ಸ್ಟ್ರೆಂತ್ ಮಾತ್ರ ಇದ್ದಿದ್ದಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಎಲ್ಲೆಲ್ಲೇ ಮೆಡಿಕಲ್ ಕಾಲೇಜ್ ಇಲ್ಲ ಅನ್ನೋದನ್ನ ನೋಡಿ ಅನಿವಾರ್ಯವಾಗಿ ಮಾಡಿದ್ವಿ ವಿನ ವಿಜಯನಗರದ ಮೇಲೆ ಆಗ್ಲಿ ಹೂವಿನಡಗಲಿ ಮೇಲೆ ಆಗ್ಲಿ ಅವರು ಬಿಜೆಪಿ ಸದಸ್ಯರು ಅಂತ ಅನ್ನೋದಿಲ್ಲ. ಅದಕ್ಕೆ ಈಗ ಅದು ಇಂಜಿನಿಯರಿಂಗ್ ಕಾಲೇಜು ತಾಲೂಕು ಕೇಂದ್ರದೊಳಗೆ ಇದೆ, ಅವರ ಕ್ಷೇತ್ರದ ವ್ಯಾಪ್ತಿಯೊಳಗಿದೆ. ಈ ವರ್ಷದೊಳಗ ಅಲ್ಲಿ ಸ್ಟ್ರೆಂತ್ ಅನ್ನ ನೋಡ್ತೀನಿ. ಅಲ್ಲಿ ಎಲ್ಲೆಲ್ಲಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳದ್ದು ಇದಾವು, ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ. ಮತ್ತು ಈ ವರ್ಷದೊಳಗ ಅವಕಾಶಗಳು ಎಷ್ಟು ಸಾಧ್ಯ ಐತೆ ಅದು ಮಾಡ್ಕೊಡ್ತೀವಿ. ಹಂಗೆ ಇದಕ್ಕ ಬಿಜೆಪಿ ಕಾಂಗ್ರೆಸ್ ಅಂತಂತಿಲ್ಲ, ಇಲ್ಲಿ ಎಲ್ಲ ಇತ್ತು ಸವಲತ್ತು, ಬೇರೆ ಸ್ಯಾಂಕ್ಷನ್ ಮಾತ್ರ ಕೊಡಬೇಕಾಗಿತ್ತು. ಎಲ್ಲೆಲ್ಲಿ ಯಾದಗಿರಿಯಾಗಿ ಇದ್ದಿದ್ದಿಲ್ಲ.
ಅಲ್ಲ ನಿಮ್ಗಿಂತ ಚೆನ್ನಾಗಿದೆ ಮನಸ್ಸು ಮಾತ್ರ ಬಿಜೆಪಿಯರ್ಕಿಂತ. ಕೃಷ್ಣ ನಮ್ ಜೊತೆಗಿದ್ದಂತ ಹುಡುಗ, ಹಿಂಗಾಗಿ ನಾವು ಕೃಷ್ಣಗೆ ಯಾವ್ದೋ ಇದೆಲ್ಲ ನೀನು ಚಿಂತೆ ಮಾಡಬೇಡ. ಅದಕ್ಕೆ ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ನೋಡಿ ಕೊಡಂತದ್ದು. ಅದಕ್ಕೆ ಅವ್ರ ಕೃಷ್ಣರ ಇದನ್ನ ಗಮನಿಸ್ತಾರ, ಅಲ್ಲೇ ಸ್ಟ್ರೆಂತ್ ನನ್ನ ಅಧಿಕಾರಿಗಳಿಗೆ ಮಾಹಿತಿ ತರಿಸುವಂತೀನಿ. ನೀವು ಈ ವರ್ಷದೊಳಗ ಅವಕಾಶಗಳನ್ನ ಪರಿಶೀಲನೆ ಮಾಡ್ತೀನಿ. ಅಧ್ಯಕ್ಷ ಒಂದೇ ನಿಮಿಷ. ಧನ್ಯವಾದ ಶಾಸಕರಿಗೆ, ನಾನು ಇದು ಸಚಿವರಿಗೆ ಧನ್ಯವಾದ ಹೇಳ್ತೀನಿ. ಇಲ್ಲಿ ಜಿಲ್ಲೆಗಳಿಗೆ ಹಂಚಿಕೆ ಆಗಿರೋದಿದೆ, ಜಿಲ್ಲಾ ಕೇಂದ್ರ ಅಂತ ಏನು ಇಲ್ಲ, ಜಿಲ್ಲೆಗಳಿಗೆ ಜಿಲ್ಲೆಗಳಿಗೆ ಹಂಚಿಕೆ ಆಗಿರುವಂತಿದೆ ಆದೇಶದಲ್ಲಿ ನಾನು ನೋಡಿದೆ. ಜಿಲ್ಲೆಗಳಿಗೆ ಇದ್ದಾಗ ಅಂದ್ರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ನಾನು ಸಚಿವರ ಗಮನ ಏನ್ ಸೆಳೀತಾ ಇದ್ದೇನೆ ಅಂತಂದ್ರೆ, ಅದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ 2 ಹಾಸ್ಟೆಲ್ ಕಟ್ಟಡಗಳು ಸುಮಾರು 3-4 ವರ್ಷದಿಂದ ಖಾಲಿ ಹಾಗೆ ಬಿದ್ದಿದೆ. ಎಲ್ಲಿ? ಅದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ 2 ಕಟ್ಟಡಗಳಿದಾವೆ. ಹೂವಿನಡಗಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 2 ಕಟ್ಟಡಗಳು, ಅಲ್ಲೇ ಪಕ್ಕದಾಗೆ 2 ಕಟ್ಟಡಗಳು ಸುಮಾರು 3-4 ವರ್ಷದಿಂದ ಖಾಲಿ ಬಿದ್ದಿದೆ. ಹಾಗಾಗಿ ಕಟ್ಟಡ ಇದೆ, ಎಲ್ಲಾ ಸೌಲಭ್ಯ ಇದೆ, ಕಾಂಪೌಂಡ್ ಮನೆ ಮಾಡಿಸಿದ್ದೀನಿ ಅದನ್ನ ಮಾಹಿತಿ ತರಿಸಿರ್ತೀನಿ. ಹಾಸ್ಟೆಲ್ ಬಿಲ್ಡಿಂಗ್ ಇದ್ರೆ ತೊಂದರೆ ಇಲ್ಲ, ಮಾಹಿತಿ ತರಿಸಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.